ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಟೊಮೊಟೊ ಬಾತ್ ಮಾಡೋದು ತೋರಿಸ್ತಾ ಇದ್ದೀನಿ. ಇದು ತುಂಬ ಚೆನ್ನಾಗಿರುತ್ತೆ. ಟೊಮೊಟೊ ಬಾತ್ ಮಾಡೋಕ್ಕೆ ಏನೇನು ಬೇಕಂತ ನೋಡ್ಕೊಳ್ಳೋಣ. ಇವಾಗ ನಾನು ರುಬ್ಕೊಳ್ಳೋಕ್ಕೆ ಒಂದು 10ರಿಂದ 15 ಪೀಸು ಬೆಳ್ಳುಳ್ಳಿ, 1 ಇಂಚಷ್ಟು ಶುಂಠಿ, 2 ಟೀ ಸ್ಪೂನಷ್ಟು ಕೊಬ್ಬರಿ, ಮತ್ತು 4 ಲವಂಗ, 2-3 ಎಸಳಷ್ಟು ಏನಿದು ಈರುಳ್ಳಿ, ಸ್ವಲ್ಪ ಟೊಮೊಟೊ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ನೋಡಿ ಇಷ್ಟು 1 ಟೀ ಸ್ಪೂನ್ಗಿಂತ ಕಡಿಮೆ ಸೋಂಪು, ಅರ್ಧ ಟೀ ಸ್ಪೂನಷ್ಟು ಜೀರಿಗೆ, ಇದೆಲ್ಲ, 1 ಏಲಕ್ಕಿ, ಮತ್ತೊಂದು ಏಲಕ್ಕಿ ಹಾಕೊಳ್ಳೋಣ. ಏಲಕ್ಕಿ ನೋಡಿ, 1 ಏಲಕ್ಕಿ ಹಾಕೋತಾ ಇದ್ದೀನಿ. ಇದಾದಮೇಲೆ ಇಷ್ಟು ಹಾಕೊಂಡ್ಮೇಲೆ ಸ್ವಲ್ಪ ನೀರು ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊಂಬರೋಣ. ನೋಡಿ ಫ್ರೆಂಡ್, ಗ್ರೈಂಡ್ ಮಾಡ್ಕೊಂಡ್ರೆ ಈ ಥರ ಇರಬೇಕು. ಗ್ರೈಂಡ್ ಆದಮೇಲೆ ಇವಾಗ ನಾವು ನೆಕ್ಸ್ಟು ಒಲೆ ಮೇಲೆ ಒಂದು ಕುಕ್ಕರ್ ಇಟ್ಟಿದ್ದೀನಿ. ಒಂದು ಕುಕ್ಕರ್ಗೆ 2 ಟೀ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಫ್ರೆಂಡ್ಸ್. ನಿಮ್ಗೆ ಎಣ್ಣೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ನಾನು ಬಳಸ್ತಾ ಇರೋದು ಕಡಲೆಕಾಯಿ ಶೇಂಗಾ ಎಣ್ಣೆ. ಇದು ನ್ಯಾಚುರಲ್ ಎಣ್ಣೆ. ನಾವು ಒಂಚೂರು ಜಾಸ್ತಿ ಹಾಕ್ಕೊಂಡ್ರೆ ಏನು ಚೆನ್ನಾಗಿರುತ್ತೆ. ಇದು ನಾನು ಬಳಸ್ತಾ ಇರೋ ಎಣ್ಣೆ ಹಾಕೊಂಬಿಟ್ಟು ಎಣ್ಣೆ ಸ್ವಲ್ಪ ಕಾಯ್ದಾದ್ಮೇಲೆ ಎಣ್ಣೆಗೆ ನೋಡಿ, ಎಣ್ಣೆ ಕಾಯ್ತಾ ಇರುವಾಗ 1 ಪಲಾವ್ ಎಲೆ, 1 ಸ್ಟಾರ್ ಹೂವು, 1 ಇಂಚಷ್ಟು ಚಕ್ಕೆ, ಸ್ವಲ್ಪ ಕಸೂರಿ ಮೆಂತೆ ಹಾಕೊಂಬಿಟ್ಟು ಫ್ರೈ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇದು ನೋಡಿ, ಫ್ರೈ ಆಗ್ತಾ ಇದೆ. ಇದೊಂಚೂರು ಫ್ರೈ ಆದ ನಂತರ ನೋಡಿ, ಇದು ಫ್ರೈ ಆಗ್ತಾ ಇದೆ. ಇವಾಗ ನೆಕ್ಸ್ಟ್ ಈರುಳ್ಳಿ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. 2 ಕಟ್ ಮಾಡ್ಕೊಂಡಿರೋ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ನೋಡಿ, ಈರುಳ್ಳಿ ಹಾಕ್ತಾ ಇದ್ದೀನಿ. ಈರುಳ್ಳಿ ಹಾಕಿದ್ಮೇಲೆ ಫ್ರೈ ಮಾಡ್ಕೊತಾ ಇರಬೇಕು. ಈರುಳ್ಳಿ ಒಂಚೂರು ಡೀಪ್ ಫ್ರೈ ಆಗಲಿ. ನೋಡಿ, ಡೀಪ್ ಫ್ರೈ ಆಗ್ತಾ ಇರುವಾಗ ಒಂಚೂರು ಗೋಲ್ಡನ್ ಕಲರಿಗೆ ಬರಲಿ ಈರುಳ್ಳಿ. ಅಲ್ಲಿವರೆಗೂ ಒಂಚೂರು ವೇಸ್ಟ್ ಮಾಡೋಣ. ನೋಡಿ ಫ್ರೆಂಡ್ಸ್, ಗೋಲ್ಡನ್ ಕಲರ್ ಬರ್ತಾ ಇದೆ. ಈರುಳ್ಳಿ ಗೋಲ್ಡನ್ ಕಲರ್ ಬರ್ತಾ ಇದೆಯಾ ನೋಡಿ, ಗೋಲ್ಡನ್ ಕಲರ್ ಈರುಳ್ಳಿ ಬರ್ತಾ ಇದೆ. ಈ ಗೋಲ್ಡನ್ ಕಲರ್ ಬರುವವರೆಗೂ ಈರುಳ್ಳಿನ ನಾವು ಫ್ರೈ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಈರುಳ್ಳಿ ಒಂಚೂರು ಲೈಟಾಗಿ ಗೋಲ್ಡನ್ ಕಲರ್ ಬರ್ತಾ ಇದೆ. ಇಷ್ಟಾದರೆ ಸಾಕಾಗುತ್ತೆ. ಇವಾಗ ನಾವು ಹೆಚ್ಚಿಟ್ಕೊಂಡಿರೋ 1 ಹಸಿಮೆಣ್ಸಿಕಾಯಿ ಹಾಕೋತಾ ಇದ್ದೀನಿ. ಅದು ಒಂಚೂರು ಫ್ರೈ ಆಗಲಿ ಎಣ್ಣೆಯಲ್ಲಿ. ಹಸಿಮೆಣ್ಸಿಕಾಯಿ ಹಾಕೋ ನಂತರ 2 ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಟೊಮೊಟೊ ಹಾಕೋತಾ ಇದ್ದೀನಿ ಫ್ರೆಂಡ್ಸ್. ಟೊಮೊಟೊ ಒಂಚೂರು ನೀಟಾಗಿ ಫ್ರೈ ಆಗಲಿ ಫ್ರೆಂಡ್ಸ್. ನೋಡಿ, ಒಂಚೂರು ನೀಟಾಗಿ ಫ್ರೈ ಆಗಲಿ. ನೀರಿನ ಅಂಶ ಎಲ್ಲ ಬಿಟ್ಕೊಳ್ಳಿ. ಒಂಚೂರು ಟೊಮೊಟೊ ಸ್ವಲ್ಪ ಬಿಟ್ಕೊತಾ ಇದೆ ನೋಡಿ ಫ್ರೆಂಡ್ಸ್. ನೀರಿನ ಅಂಶ ಸ್ವಲ್ಪ ಹಿಂಗೆ ಬಿಟ್ಕೊತಾ ಇದೆ. ಇವಾಗ ನಾವು 1/2 ಟೇಬಲ್ ಸ್ಪೂನ್
ಧನಿಯಾ ಪೌಡರ್ 2, ಗರಂ ಮಸಾಲ 1/2 ಟೇಬಲ್ ಸ್ಪೂನ್, ಧನಿಯಾ ಪೌಡರ್, ನಿಮ್ಮ ರುಚಿಗೆ ತಕ್ಕಷ್ಟು ಖಾರ, ಅಚ್ಕಾರದ ಪುಡಿ 1 ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿ ಹಾಕೋತಾ ಇದ್ದೀನಿ ನಾನು. ಖಾರ ನೋಡ್ಕೊಂಬಿಟ್ಟು ಆಮೇಲೆ ಮತ್ತೆ ಸ್ವಲ್ಪ ಹಾಕೋಬೋದು. ಆಮೇಲೆ ಇವಾಗ ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ. ನೀಟಾಗಿ ಫ್ರೈ ಆಗಲಿ ಫ್ರೆಂಡ್ಸ್. ಮಸಾಲೆ ಎಲ್ಲ ನೀಟಾಗಿ ಈ ಥರ ಫ್ರೈ ಆಗಲಿ. ಇವಾಗ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಫ್ರೆಂಡ್ಸ್. ನಾವು ಮಾಡ್ತಾ ಇರೋದು ಇಬ್ಬರಿಗಾಗಿಲ್ಲ, 1 ಸ್ಪೂನ್ ಉಪ್ಪಾದರೆ ಸಾಕಾಗುತ್ತೆ. ನಿಮಗೆ ಕಡಿಮೆ ಬಿದ್ದರೆ ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳಿ. ನಮಗೆ 1 ಸ್ಪೂನ್ ಆದರೆ ಕರೆಕ್ಟಾಗಿ ಆಗುತ್ತೆ. ಇವಾಗ ನಾನು 1 ಸ್ಪೂನ್ ಉಪ್ಪು ಹಾಕೋತಾ ಇದ್ದೀನಿ ಫ್ರೆಂಡ್ಸ್. ನೋಡಿ ಈ ಥರ ಫ್ರೈ ಆಗಲಿ, ಚೆನ್ನಾಗಿ ಫ್ರೈ ಆಗಲಿ. ಫ್ರೈ ಆದ ನಂತರ ಒಂದು ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊತಿದ್ದೀನಿ. ಸಿಮ್ಮಲ್ಲಿ ಇಟ್ಕೊಂಬಿಟ್ಟು 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. 1 ಗ್ಲಾಸ್ ನೀರು, 1 ಗ್ಲಾಸ್ ನೋಡಿದ್ರೆ 1 ಗ್ಲಾಸ್ ನೀರು ಹಾಕಿದ್ದೀನಿ. ಇವಾಗ ಮತ್ತೊಂದು ಗ್ಲಾಸ್ ನೀರು ಹಾಕ್ತೀನಿ. ನಾನು ಮಾಡ್ತಾ ಇರೋದು ಬಾಸುಮತಿ ಅಕ್ಕಿ ಆದ್ದರಿಂದ 2 ಗ್ಲಾಸ್ ನೀರಾದರೆ ಸಾಕಾಗುತ್ತೆ ಫ್ರೆಂಡ್ಸ್. ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟ್ ಮಾತ್ರ. 2 ಗ್ಲಾಸ್ ನೀರು ಹಾಕೋತಾ ಇದ್ದೀನಿ. ನೀರು ಹಾಕೋ ನಂತರ ನೋಡಿ ಹಿಂಗೆಲ್ಲ ಒಂದು ಸಾರಿ ನೀಟಾಗಿ ಕೈ ಆಡ್ಕೊಂಬಿಡಿ. ಕೈ ಆಡ್ಕೊಂಡ ನಂತರ ಇವಾಗ ಅಕ್ಕಿ ತೊಳೆದ್ಬಿಟ್ಟು ಅಕ್ಕಿ ಹಾಕೋಣ ಫ್ರೆಂಡ್ಸ್. ನೋಡಿ ಈ ಥರ ಕ್ಲೀನಾಗಿ ಕೈ ಆಡ್ಕೊಳ್ಳಿ. ಅದಾದಮೇಲೆ ಲಾಸ್ಟಲ್ಲಿ ಕೊತ್ತಂಬರಿ ಹಾಕೊಳ್ಳೋಣ. ಇವಾಗೇನು ಕೊತ್ತಂಬರಿ ಹಾಕೋಬೇಡಿ, ಒಂಚೂರು ಕುದಿ ಹತ್ತಲಿ ಅದು ಫ್ರೆಂಡ್ಸ್. ನೋಡಿ ಕಲರ್ಫುಲ್ಲಾಗಿದೆ, ಕುದಿ ಬರಲಿ, ಬಂದಮೇಲೆ ನೋಡೋಣ.